ಆ ಇಂದ್ರ ತುಳಸಿನ ನಿಲ್ಸಿ ಕಳ್ದಾರಿಲಿ ಅಧಿಕಾರ ಹಿಡಿಬೇಕು ಅಂದ್ಕೊಂಡಿದ್ದಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಷ್ಟೇಯ. ನಿನ್ ಗಂಡನ ಮನ್ಸನ್ನ ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದು. ಆದ್ರೆ ನೀನ್ ಮನ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರೆ ದೊಡ್ಡ ಅನಾಹುತನೇ ನಡೆದೋಗ್ತೈತೆ. ಆಮೇಲೆ ಅದಕ್ಕೂ ಊರ್ ಜನ ನಿನ್ ಗಂಡನ್ನೇ ಬೈಯೋದು. ಅವನೇ ನಿಂತಿದ್ರೆ ಹಿಂಗೆಲ್ಲ ಆಯ್ತಿತ್ತಾ? ಜನರ ತಲೆ ಮೇಲೆ ಕಲ್ ಚಪ್ಪಡಿ ಎಳೆದು ಬಿಟ್ಟ ಅಂತ ಬೈಕೋತಾರೆ. ನಿನ್ ಗಂಡನ್ ಮಾನ ಉಳಿಸೋದು ನಿನ್ ಕರ್ತವ್ಯ. ನೀನ್ ತಕೊಂಡಿರೋ ನಿರ್ಧಾರ ಸರಿಯಾಗೇ ಐತೆ. ಯಾರು ನಿನ್ ಜೊತೆ ನಿಲ್ಲಿಲ್ಲ ಅಂದ್ರೋ ನಾನ್ ನಿನ್ ಜೊತೆ ನಿಲ್ತೀನಿ. ನೀನ್ ಗೆದ್ದೇ ಗೆಲ್ತೀಯ, ಆ ನಂಬಿಕೆ ನನ್ಗೈತೆ. ಥ್ಯಾಂಕ್ಸ್ ಅಮ್ಮ, ನೀನಾದ್ರೂ ಅರ್ಥ ಮಾಡ್ಕೊಂಡೆ ಅಲ್ಲ. ನೋಡ್ತಾ ಇರು, ಆ ತುಳಸಿನ ಠೇವಣಿ ಕೂಡ ಸಿಗಬಾರ್ದು, ಆ ಥರ ಸೋಲಿಸ್ತೀನಿ. ಇದು ಜ್ಯೋತಿ ಹಾಕ್ತಾ ಇರೋ ಸವಾಲು. ಏನತ್ತೆ ಇದು? ನಾನು ಎಲೆಕ್ಷನ್ಗೆ ನಿಂತು ಅಣ್ಣಂಗೆ ಬೆಂಬಲ ಕೊಡೋಣ ಅಂದ್ರೆ ಜ್ಯೋತಿನೇ ಎಲೆಕ್ಷನ್ಗೆ ನಿಂತಿದ್ದಾಳೆ. ಈಗೇನ್ ಮಾಡೋದು ಅತ್ತೆ? ಯಾರು ನಿಂತ್ರೆ ಏನು, ನಮ್ ಧ್ಯೇಯ ಒಂದೇ. ನಿನ್ ಗಂಡನ್ಗೆ ನಿಮ್ ಮಾವನ್ಗೆ ಅಧಿಕಾರ ಸಿಗ್ಬಾರ್ದು. ನಮ್ ಶಿವರಾಜು ನಿಲ್ಲಿಲ್ಲ ಅಂದ್ರೆ ನಮ್ ಬೆಂಬಲನ ನಮ್ ಜ್ಯೋತಿಗೆ ಕೊಡೋಣ ಅಷ್ಟೇ. ಹೌದು ಅತ್ತೆ, ನೀವು ಹೇಳಿದ್ದೆಲ್ಲ ನಿಜ. ನಾವು ಜ್ಯೋತಿಗೆ ಬೆಂಬಲ ಕೊಡೋಣ. ಹೆಣ್ಣಿಗೆ ಹೆಣ್ಣೆ ಶತ್ರು, ಹೆಣ್ಣಿಗೆ ಹೆಣ್ಣೆ ವಿರೋಧಿ ಅನ್ನೋ ಹಾಗೆ ಬೀಗ್ತಾ ಇರೋ ಬಾಯಿಗಳನ್ನ ಮುಚ್ಚೋದಕ್ಕೆ ಹೆಣ್ಣೆ ಬರಬೇಕು. ತುಳಸಿಗೆ ಜೈ. ಯಾವುದೇ ಕಾರಣಕ್ಕೂ ಆ ತುಳಸಿಗೆ ಗೆಲ್ಲಕ್ ಬಿಡಬಾರ್ದು. ನಾಮಿನೇಷನ್ಗೆ ಎಷ್ಟೆಲ್ಲ ಅವಮಾನ ಆಗಿದೆ ಅವಳಿಂದ. ಇನ್ನು ಗೆದ್ದು ಬಿಟ್ರೆ ನಾನು ಸತ್ತ ಹಾಗೆ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಅವಳು ಗೆಲ್ಲಬಾರ್ದು. ಜ್ಯೋತಿ, ಊಟ ಮಾಡು ಬಾಮ. ನಂಗೆ ಬೇಡ ಅಮ್ಮ. ಬೇಡ ಅಂದ್ರೆ ಹಸ್ಕಂಡ್ ಮಲ್ಕತ್ತೇನೆ? ಸರಿ, ಒಂದ್ ಕೆಲ್ಸ ಮಾಡು, ಅದಕ್ಕೆ ಸ್ವಲ್ಪ ವಿಷ ಹಾಕೊಟ್ಬಿಡು, ಒಂದೇ ಸಮ ಮಲ್ಕೊಂಡ್ಬಿಡ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತೆ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಊಟ ಬೇಡ, ಹೋಗು ಒಳಗೆ. ಓಹೋ, ಬರ್ಬೇಕು. ಶಿವಪುರದ ಭಾವಿ ಅಧ್ಯಕ್ಷೆ ನನ್ ಕರೆಗೆ ಒಪ್ಕೊಂಡು ಬಂದು ನಾಮಿನೇಷನ್ ಫೈಲ್ ಮಾಡಿ ನನ್ ಮಾನ ಉಳಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಆಸೀನರಾಗಿ. ಅಯ್ಯೋ, ಈ ನಿಮ್ಮ ದಾಸ ನಿಮ್ಮ ಸೇವೆ ಮಾಡ್ತಾನೆ. ಕೊಡಿ ಕಾಲು. ಮಾವ ಕೊಡಿ, ಪರವಾಗಿಲ್ಲ. ಅಯ್ಯೋ ಬಂಗಾರಿ, ನನಗಿವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ಸಂತೋಷಕ್ಕೆಲ್ಲ ನೀನೇ ಕಾರಣ. ನನ್ ಮಾತು ಕೇಳಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ನಿನಗಿನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಿರೂಪಿಸ್ಬಿಟ್ಟೆ. ನೋಡು ಬಂಗಾರಿ, ಇನ್ನ 3 ಕೋಟಿ ದೇವತೆಗಳೇ ಬಂದ್ರು ಇನ್ನ ನಮ್ಮಿಬ್ರನ್ನ ಯಾರ ಕೈಲೂ ದೂರ ಮಾಡಕ್ ಸಾಧ್ಯನೇ ಇಲ್ಲ. ಬಂಗಾರಿ, ನೀನ್ ನನಗೆ ಆ ದೇವ್ರು ಕೊಟ್ಟಿರೋ ವರ, ಆ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನನಗ್ ನೀನು, ನಿನಗ್ ನಾನು, ಇನ್ಮೇಲೆ ಒಂದು ಕ್ಷಣನೂ ನಿನ್ನ ಬಿಟ್ಟಿರಲ್ಲ.
ಅಂತೂ ನೀವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ ಅಲ್ವಾ ಮಾವ? ಮತ್ತೆ ಬಂಗಾರಿ, ನನ್ ಮಾತ್ ಕೇಳೋ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ನಿನ್ನಂತ ಹೆಂಡ್ತಿ ಇರ್ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಸಾಧಿಸ್ಬೋದಲ್ವಾ? ಒಟ್ನಲ್ಲಿ ಮನೇಲಿ ರಾಜಕೀಯ ಬರೋವರೆಗೂ ಮನ್ಸಲ್ಲಿ ಪ್ರೀತಿ ಬರ್ಲಿಲ್ಲ ಅಲ್ವಾ? ಬಂಗಾರಿ, ಏನ್ ಹೇಳ್ತಾ ಇದೀಯಾ? ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿ ನಿಜ ಆಗಿದ್ದಿದ್ರೆ ನನ್ನನ್ನು ಮನೆ ಬಿಟ್ಟು ಆಚೆ ಹಾಕ್ತಿರ್ಲಿಲ್ಲ ಅಲ್ವಾ? ನನ್ನ ಕುಟುಂಬದವ್ರನ್ನ ಪಂಚಾಯಿತಿ ಕಟ್ಟೆವರೆಗೂ ಎಳಿತಾ ಇರಲಿಲ್ಲ. ನಮ್ಮಣ್ಣ ಸಾವಿನ ಬಾಗ್ಲು ತಟ್ತಾ ಇರಲಿಲ್ಲ. ನಾನು ಯಾವುದನ್ನು ಮರ್ತೂ ಇಲ್ಲ, ಮರೆಯೋದೂ ಇಲ್ಲ. ಬಂಗಾರಿ, ಅದೇನೋ ಕೆಟ್ಟಗಳಿಗೆ ಏನೇನೋ ಆಗೋಯ್ತು, ಆದ್ರೆ ನಾನು ನಿನ್ನನ್ನ ಪ್ರೀತಿ ಮಾಡ್ತಾ ಇರೋದು ಮಾತ್ರ ಸತ್ಯ. ಸತ್ಯ? ಹಾಗಾದ್ರೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳ? ಪ್ರೀತಿ ಅನ್ನೋದು ಕ್ಷಣ ಸಂದರ್ಭಗಳಲ್ಲಿ ಹುಟ್ಟೋದಲ್ಲ. ಪ್ರತಿ ಕ್ಷಣ ಜೊತೆಲಿದ್ದು ಹೆಗ್ಲಿಗೆ ಹೆಗ್ಲು ಕೊಟ್ಟು ಏನೇ ಬಂದರೂ ಕೈ ಬಿಡದೆ ಕೈ ಹಿಡಿದು ನಡೆಸ್ಕೊಂಡು ಹೋಗೋದು, ಅದು ಪ್ರೀತಿ ಅಂದರೆ. ಹೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಕ್ಷಣ ಕ್ಷಣಕ್ಕೂ ಬದಲಾಗೋ ನಿನಗೆ ಪ್ರೀತಿ ಅಂದರೆ ಅರ್ಥ ಆಗುತ್ತೆ. ಒಟ್ನಲ್ಲಿ ನೀನು ಅನ್ಕೊಂಡಿರೋದೆಲ್ಲ ನೆರವೇರ್ತಾ ಇದೆ ಅಲ್ವಾ? ನೀನಾದ್ರೂ ನೆಮ್ಮದಿಯಾಗಿ ಮಲ್ಕೋ. ಬಂಗಾರಿ, ಬಿಡೋ ಕೈನಾ. ಬಂಗಾರಿ, ಬಾವಿ ಅಧ್ಯಕ್ಷ ಮೇಲೆ ಕೈ ಇಡೋದಕ್ಕೆ ಎಷ್ಟೋ ಧೈರ್ಯ ನಿಗೆ. ಬಿಡೋ. ಯಾಕೆ ಸರ್, ಏನೋ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡಕತ್ತಿಲ್ಲ ಮ್ಯಾಥ್ಯೂ, ಈ ಊರು ನನಗೆ ಯೋಚನೆ ಮಾಡೋ ಹಂಗೆ ಮಾಡಕತ್ತೈತೆ. ಊರ